ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವಾಗ ವೆನ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅನ್ನ ಕೊಟ್ಟಾಗ ಯಾವ ತರ ನೀವು ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ. ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, A company is considering an investment proposal to install new machinery. ಒಂದು ಕಂಪನಿ ಹೊಸ ಒಂದು ಮಿಷಿನರಿನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಒಂದು ಪ್ರಪೋಸಲ್, ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ದಿ ಮಿಷಿನ್ ವಿಲ್ ಕಾಸ್ಟ್ 50,000. ನೋಡಿ, ಎ ಮಿಷಿನ್ ವಿಲ್ ಕಾಸ್ಟ್ ಅಂದ್ರೆ ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಆ ಮಿಷಿನರಿಗೆ ಎಷ್ಟು ಕಾಸ್ಟ್ ಬರುತ್ತೆ. ದಿ ಮಿಷಿನ್ ವಿಲ್ ಕಾಸ್ಟ್ ₹50,000 ಅಂದ್ರೆ ಇದು ಒರಿಜಿನಲ್ ಕಾಸ್ಟ್ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆ ಒಂದು ಮಿಷಿನರಿ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂದ್ರೆ ₹50,000 ಕಾಸ್ಟ್ ಇದೆ. ದಟ್ ಇಸ್ 50,000 ಈಸ್ ಒರಿಜಿನಲ್ ಕಾಸ್ಟ್ ಅಂತ ಕರಿತೀವಿ. ಅಂಡ್ ವಿಲ್ ಹ್ಯಾವ್ 5 ಇಯರ್ಸ್ ಅಂದ್ರೆ ಆ ಒಂದು ಮಿಷಿನರಿಯ ಲೈಫ್ ಕೂಡ ಎಷ್ಟು ವರ್ಷ ಇದೆಯಂತೆ? 5 ವರ್ಷ ಇದೆ ಅಂತ ಹೇಳಿದ್ದಾರೆ ಲೈಫು. ಅಂಡ್ ನೋ ಸಾಲ್ವೇಜ್ ವ್ಯಾಲ್ಯೂ, ಯಾವುದೇ ಸಾಲ್ವೇಜ್ ವ್ಯಾಲ್ಯೂ ಇಲ್ಲ, ಸ್ಕ್ರಾಪ್ ವ್ಯಾಲ್ಯೂ ಇಲ್ಲ, ರೆಸಿಡಿಯಲ್ ವ್ಯಾಲ್ಯೂ ಇಲ್ಲ ಅಂತ ಕ್ವಶನ್ಸ್ ಅಲ್ಲೇ ಹೇಳಿದ್ದಾರೆ. ನೋ ಸಾಲ್ವೇಜ್ ವ್ಯಾಲ್ಯೂ. ದಿ ಕಂಪನಿ ಟ್ಯಾಕ್ಸ್ ರೇಟ್ ಇಸ್ 50%. ದಟ್ ಇಸ್ ಟ್ಯಾಕ್ಸ್ ರೇಟು ಎಷ್ಟು ಪರ್ಸೆಂಟ್ ಇದೆಯಪ್ಪ? 50% ಇದೆ ಅಂತ ಹೇಳಿದ್ದಾರೆ. ಕಂಪನಿ ಯೂಸ್ ಸ್ಟ್ರೈಟ್ ಲೈನ್ ಬೇಸಿಸ್ ಆಫ್ ಡಿಪ್ರಿಸಿಯೇಷನ್. ನೋಡಿ ಎಂತ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಯೂಸ್ ಮಾಡಿದ್ದಾರೆ ಅಂದ್ರೆ SLM, ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಕರಿತೀವಿ. ಅವ್ರ ಕ್ವಶನ್ ಅಲ್ಲಿ ಹೇಳಿಲ್ಲ ಅಂದ್ರೂ ಕೂಡ ನೀವು ಸ್ಟ್ರೈಟ್ ಲೈನ್ ಬೇಸಿಸ್ ಆಫ್ ಡಿಪ್ರಿಸಿಯೇಷನ್ಸ್ ಅನ್ನು ನಾವು ಯೂಸ್ ಮಾಡಬೇಕು. ದಿ ಎಸ್ಟಿಮೇಟೆಡ್ ನೆಟ್ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಫ್ರಮ್ ದಿ ಪ್ರಪೋಸ್ಡ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ನೋಡಿ, ಎಸ್ಟಿಮೇಟ್ ಮಾಡಿದರೆ ಎಷ್ಟು ನೆಟ್ ಇನ್ಕಮ್ ಬರ್ಬೋದಂತೆ ಆ ಒಂದು ಇನ್ವೆಸ್ಟ್ಮೆಂಟ್ ಇಂದ ಅಂತ ಹೇಳಿದ್ರೆ, that is net income before depreciation before tax. This is the most important aspects in the problem. So ನಮಗೆ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ಎಸ್ಟಿಮೇಟ್ ಮಾಡಿರೋ ಇನ್ಕಮ್ ಯಾವ ತರ ಇನ್ಕಮ್ ಅಪ್ಪ ಅಂತ ಹೇಳಿದ್ರೆ, ಸೊ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಇನ್ಕಮ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಇನ್ಕಮ್. ನನಗೆ ಎಷ್ಟು ಇನ್ಕಮ್ ಬರುತ್ತೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್, ಅದು ಇನ್ಕಮ್ ಅಂತ ಕರಿಬಹುದು, ಅಥವಾ ಅರ್ನಿಂಗ್ಸ್ ಅಂತ ಬೇಕಾದ್ರೂ ಕರಿಬಹುದು, ಅಥವಾ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಬೇಕಾದ್ರೂ ಕರಿಬಹುದು, ಎಲ್ಲ ಒಂದೇ. ಸೊ ನಮಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಫಸ್ಟ್ ಕಾಲಮ್ ಅಲ್ಲಿ ನೋಡಿ 5 ವರ್ಷ ಇದೆ. 5 ವರ್ಷನೂ ಕೂಡ EBDT ಕೊಟ್ಟಿದ್ದಾರೆ. EBDT ಅಥವಾ PBDT ಅಂತ ಕರೀತಾರೆ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಅದನ್ನ ಫುಲ್ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ, ಸೊ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 10,000, ಸೆಕೆಂಡ್ ಇಯರ್ 11,000, ಥರ್ಡ್ ಇಯರ್ 14,000, ಫೋರ್ತ್ ಇಯರ್ 15,000, ಫಿಫ್ತ್ ಇಯರ್ 25,000 ಕೊಟ್ಟಿರ್ತಕ್ಕಂಥದ್ದು. ದಟ್ ಇಸ್ EBDT ಅಥವಾ ಸೊ PBDT ಅಂತ ಕರಿತೀವಿ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು 5 ವರ್ಷ. ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೋಡಿ, ಪೇ ಬ್ಯಾಕ್ ಪೀರಿಯಡ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಿಮಗೆ ಕ್ಯಾಶ್ ಇನ್ಫ್ಲೋ, ಎಸ್ಟಿಮೇಟೆಡ್ ಇನ್ಕಮ್ ಯಾವ ತರ ಇನ್ಕಮ್ ಇರಬೇಕಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರಬೇಕು. ಸೊ ನನಗೆ ಪೇ ಬ್ಯಾಕ್ ಪೀರಿಯಡ್ ಅನ್ನ ಮಾಡಬೇಕು ಅಂದ್ರೆ ನನಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರಬೇಕು. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಎಂತ ಕ್ಯಾಶ್ ಇನ್ಫ್ಲೋ? ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಸೊ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇರೋ ಕ್ಯಾಶ್ ಇನ್ಫ್ಲೋ ಕ್ವಶನ್ ಅಲ್ಲಿ ಕೊಟ್ಬಿಟ್ಟು ನಮಗೆ ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಪೇ ಬ್ಯಾಕ್ ಪೀರಿಯಡ್ ಅನ್ನ ಮಾಡಬೇಕು ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕು. ಸೊ ನೋಡಿ, ಯಾವಾಗ ನೀವು ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅವಾಗ ಡೀಟೇಲ್ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಇದು ಪೇ ಬ್ಯಾಕ್ ಆದ್ರೂ ಕೇಳ್ಬೋದು, NPV ಗಾದ್ರೂ ಕೇಳ್ಬೋದು, ಅಥವಾ ARR ಟೆಕ್ನಿಕ್ ಆದ್ರೂ ಕೇಳ್ಬೋದು, ಯಾವುದಕ್ಕಾದ್ರೂ ಬೇಕಾದ್ರೂ ಕೇಳ್ಬೋದು. ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಸೊ ನಾವು ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ನೋಡಿ, ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯಾವ ತರ ಕಾಲಮ್ಸ್ ಹಾಕೋಬೇಕು, ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಸೊ ನೋಡಿ ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಾಗ ನೀವು ಇಷ್ಟು ಕಾಲಮ್ಸ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಆಮೇಲೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ.
ನೋಡಿ ಫಸ್ಟ್ ಕಾಲಮ್ ಇಯರ್. ಇಯರ್ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ನೋಡಿ, ಎಷ್ಟು ವರ್ಷ ಕೊಟ್ಟಿದ್ದಾರಪ್ಪ. ಫಸ್ಟ್ ಕಾಲಮ್ ಅಲ್ಲಿ 5 ವರ್ಷ ಕೊಟ್ಟಿದ್ದಾರೆ, ಅಂದ್ರೆ ಇಯರ್ ಕಾಲಮ್ ಅಲ್ಲಿ ನಾವು 5 ವರ್ಷ ಬರ್ಕೋಬೇಕಾಗುತ್ತೆ. ಸೊ ಇಯರ್ ಕೊಟ್ಟಿದ್ದಾರೆ. ದಿಸ್ ಇಸ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಅವರು ಕ್ವಶನ್ ಅಲ್ಲಿ ಕೊಟ್ಟಿರೋದು EBDT ಅಂತ ಇದೆಯಲ್ಲ, ಅದನ್ನ ನಾವು PBDT ಅಂತ ಕರಿತೀವಿ. ಪ್ರಾಫಿಟ್ EBDT ಅಂತ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಕ್ವಶನ್ ಅಲ್ಲಿ ಕೊಟ್ಟಿರೋದು. ಬಟ್ ಇದನ್ನ ಕ್ವಶನ್ ಅಲ್ಲಿ ಕೊಟ್ಬಿಟ್ಟು ನಮಗೆ ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಾನು ಹೇಳಿದೆ ನಮಗೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರಬೇಕು. ಸೊ ಯಾವಾಗ ನಿಮಗೆ ಕ್ವಶನ್ ಅಲ್ಲಿ ಈ ಕ್ಯಾಶ್ ಇನ್ಫ್ಲೋ ಕೊಟ್ಟಿರ್ತಾರೆ ಅವಾಗ ನೀವು ಇಷ್ಟು ಕಾಲಮ್ಸ್ ಅನ್ನ ಕಂಪಲ್ಸರಿಯಾಗಿ ಹಾಕೊಳ್ಳಿ, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿರೋ ಅವ್ರು ಕೊಟ್ಟಿರೋ ಅಮೌಂಟು. ಇದರಲ್ಲಿ ನೀವೇನು ಮಾಡಬೇಕು, ಡಿಪ್ರಿಸಿಯೇಷನ್ನ ಮೈನಸ್ ಮಾಡಬೇಕು. ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿದ್ರೆ ನಿಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಇದ್ರ ಮೇಲೆ ನೀವು ಟ್ಯಾಕ್ಸ್ ಅನ್ನ ಕೊಡಬೇಕು. ಕೊಟ್ಟು ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಈ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಷನ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಬಟ್ ನಮಗೆ ಪೇ ಬ್ಯಾಕ್ ಪೀರಿಯಡ್ ಇರೋದ್ರಿಂದ ಈ ಆಫ್ಟರ್ ಡಿಪ್ರಿಸಿಯೇಷನ್ಗೆ ಡಿಪ್ರಿಸಿಯೇಷನ್ ಮತ್ತೆ ಆಡ್ ಮಾಡಿದ್ರೆ ನಮಗೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಅದಾದ್ಮೇಲೆ ನೀವು ಕ್ಯುಮ್ಯುಲೇಟಿವ್ ಮಾಡ್ಕೊಂಡ್ರೆ ನಿಮಗೆ ಪೇ ಬ್ಯಾಕ್ ಪೀರಿಯಡ್ ಸಿಗುತ್ತೆ. ಸೊ ಇಷ್ಟು ಕಾಲಮ್ ಯಾವಾಗ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ರೆ ಇಷ್ಟು ಕಾಲಮ್ಸ್ ಅನ್ನ ನೀವು ರೆಡಿ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಸೊ ಈಗ ಫಸ್ಟ್ ಕಾಲಮ್ ಇಯರ್ ಇದೆ, ಕ್ವಶನ್ಸ್ ಎಲ್ಲ 5 ವರ್ಷ ಕೊಟ್ಟಿದ್ದಾರೆ. ಸೊ ನಾನು ರ್ಯಾಂಡಮ್ ಆಗಿ ಬರ್ಕೊಳ್ತೀನಿ. 1 2 3 4 5 5 ವರ್ಷ ತಗೊಂಡೆ. ನೆಕ್ಸ್ಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅವ್ರು ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 10,000, ಸೆಕೆಂಡ್ ಇಯರ್ 11,000, ಥರ್ಡ್ ಇಯರ್ 14,000, ಫೋರ್ತ್ ಇಯರ್ ಬಂದು 15,000, ಫೋರ್ತ್ ಇಯರ್ 15,000, ಲಾಸ್ಟ್ ಇಯರ್ 25,000. ನೋಡಿ ಇದು ಅವರು ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಬಟ್ ನಮಗೆ ಬೇಕಾಗಿರೋದು ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ನಮಗೆ ಬೇಕಾಗಿರ್ತಕ್ಕಂಥದ್ದು. ಸೊ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ನನಗೆ ಕ್ಯಾಶ್ ಇನ್ಫ್ಲೋ ಬೇಕು. ಹಾಗಾಗಿ ನೀವು ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇರೋದು, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಆಗಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡಿ ಅಂದ್ರೆ, ಸೊ ಈ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಎಲ್ಲಾದ್ರೂ ಡಿಪ್ರಿಸಿಯೇಷನ್ ಕೊಟ್ಟಿದಾರಾ ಇಲ್ಲ. ಬಟ್ ನಮ್ಗೆ ಹೇಳಿದರೆ ಡಿಪ್ರಿಸಿಯೇಷನ್ ನ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ. ಹಾಗಾಗಿ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದ್ರೆ ಸೊ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಸೊ ಡಿಪ್ರಿಸಿಯೇಷನ್ ಈಕ್ವಲ್ಸ್ ಒರಿಜಿನಲ್ ಕಾಸ್ಟ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡ್ಯೂಯಲ್ ವ್ಯಾಲ್ಯೂ. ಸಾಲ್ವೇಜ್ ವ್ಯಾಲ್ಯೂ ಒರಿಜಿನಲ್ ಕಾಸ್ಟ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ, ಸ್ಕ್ರಾಪ್ ವ್ಯಾಲ್ಯೂ, ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಈಗ ನೋಡಿ ನಾವು ಕ್ವಶನ್ ಪ್ರಕಾರ ಅಪ್ಲೈ ಮಾಡೋಣ. ಒರಿಜಿನಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರಪ್ಪ? ಒರಿಜಿನಲ್ ಕಾಸ್ಟ್ ಎಷ್ಟಿದೆ? 50,000 ಇದೆ ಅಂತ ಹೇಳಿದ್ದಾರೆ. ಸೊ ಒರಿಜಿನಲ್ ಕಾಸ್ಟ್ ಇಸ್ 50,000 ಇಸ್ ಗಿವನ್. ಸೊ 50,000 ಒರಿಜಿನಲ್ ಕಾಸ್ಟ್. ನೋಡಿ ಒರಿಜಿನಲ್ ಕಾಸ್ಟ್ 50,000 ಇದೆ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ಸಾಲ್ವೇಜ್ ವ್ಯಾಲ್ಯೂ ಅವ್ರು ಹೇಳಿದ್ದಾರೆ ನೋ ಸಾಲ್ವೇಜ್ ವ್ಯಾಲ್ಯೂ ಅಂತ. ಹಾಗಾಗಿ ಸಾಲ್ವೇಜ್ ವ್ಯಾಲ್ಯೂ ಯಾವುದು ಇಲ್ಲ ಅಂತ ಹೇಳಿದರೆ 0 ಅಂತ ಟ್ರೀಟ್ ಮಾಡ್ತೀವಿ. ಸೊ ಒರಿಜಿನಲ್ ಕಾಸ್ಟ್ 50,000, ದೆನ್ ನೋ ಸಾಲ್ವೇಜ್ ವ್ಯಾಲ್ಯೂ 0, ದೆನ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಬಂದು 5 ವರ್ಷ ಇರೋದು. ಟೋಟಲ್ ಎಷ್ಟು ವರ್ಷ ಕ್ವಶನ್ ಇದೆ ನೋಡಿ, ಇಯರ್ ನೋಡಿದ್ರೆ 5 ವರ್ಷ ಇದೆ. ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ಇವಾಗ ನಮಗೆ 50,000 ಡಿವೈಡೆಡ್ ಬೈ 5 ಇಯರ್ಸ್ ಮಾಡಿದ್ರೆ ನಮಗೆ 10,000 ನಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ. ಇದು ಡಿಪ್ರಿಸಿಯೇಷನ್ಸ್ ನ ನೀವು ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಒರಿಜಿನಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಒರಿಜಿನಲ್ ಕಾಸ್ಟ್ 50 ಇದೆ, ಸ್ಕ್ರಾಪ್ ವ್ಯಾಲ್ಯೂ 0 ಇದೆ, ನಂಬರ್ ಆಫ್ ಇಯರ್ಸ್ 5 ಇದೆ. ಸಿಂಪ್ಲಿಫೈ ಮಾಡಿದ್ರೆ ಡಿಪ್ರಿಸಿಯೇಷನ್ 10,000 ಬಂತು. ಈಗ ನಿಮ್ಗೆ ಏನ್ 10,000 ಡಿಪ್ರಿಸಿಯೇಷನ್ ಬರುತ್ತೆ, ಎಲ್ಲಾ ವರ್ಷನೂ ಕೂಡ ಅದು ಕಾನ್ಸ್ಟಾಂಟ್ ಇರುತ್ತೆ. ಬಿಕಾಸ್ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳಿದ್ರೆ ಒಂದ್ಸಲಿ ನೀವೇನ್ ಡಿಪ್ರಿಸಿಯೇಷನ್ ಬರುತ್ತೆ ಅದು ಎಲ್ಲಾ ವರ್ಷನೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ಎಲ್ಲಾ ಕಾಲಮ್ಗೂ 10,000 ಡಿಪ್ರಿಸಿಯೇಷನ್ ತಗೊಳ್ಳಿ. ಸೊ ಈ ತರ ನೀವು ಡಿಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಏನಿದೆ ಅವ್ರು ಕೊಟ್ಟಿರೋ ಅಮೌಂಟ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ಈಗ 10,000 ಅಲ್ಲಿ ಈಗ ನೀವು 10,000 ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಮೈನಸ್ ಡಿಪ್ರಿಸಿಯೇಷನ್ 10,000 ಮೈನಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಬಿಫೋರ್ ಇದ್ದಿದ್ದೀಗ ಮೈನಸ್ ಮಾಡಿದಾಗ ಏನಾಯ್ತು, ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಫಸ್ಟ್ ಕಾಲಮ್ ಅಲ್ಲಿ 0 ಬರುತ್ತೆ,
ಸೆಕೆಂಡ್ ಕಾಲಮಲ್ಲಿ 1000 ಬರುತ್ತೆ, ಥರ್ಡ್ ಕಾಲಮಲ್ಲಿ 4000 ಬರುತ್ತೆ, ದೆನ್ ನೆಕ್ಸ್ಟ್ ಕಾಲಮಲ್ಲಿ 5000 ಬರುತ್ತೆ, ದೆನ್ 15,000 ಲಾಸ್ಟ್ ಕಾಲಮಲ್ಲಿ ಸಿಗುತ್ತೆ. ಸೊ ಇದು ಈಗ ನಮಗೆ ಬಂದಿರೋ ಅಮೌಂಟ್ ಏನಪ್ಪಾ ಅಂದ್ರೆ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಅವರು ಕ್ವಶನ್ ಅಲ್ಲಿ ಕೊಟ್ಟಿದ್ದು ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದ, ಹಾಗಾಗಿ ನಾನು ಡಿಪ್ರಿಸಿಯೇಷನ್ ಲೆಸ್ ಮಾಡಿದಾಗ ನನಗೆ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಬಂತು. ಈಗ ನೀವೇನ್ ಮಾಡಬೇಕು, ಈ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಮೇಲೆ ಕ್ವಶನ್ ಅಲ್ಲಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹೇಳಿರ್ತಾರೋ ಅಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕು. ಈಗ ನೋಡಿ, ಫಸ್ಟ್ ಇಯರ್ 0 ಇದೆ, 0 ಇದ್ದಾಗ ನಾನು 50% ಅನ್ನ ಕೊಟ್ಟರೆ ನನಗೆ 0ನೇ ಬರುತ್ತೆ. ಸೆಕೆಂಡ್ ಇಯರ್ ಅಲ್ಲಿ 1000 ಇದೆ, ಈ 1000 ಮೇಲೆ ನಾನು 50% ಕೊಟ್ಟರೆ ನನಗೆ 500 ಬರುತ್ತೆ. ಥರ್ಡ್ ಇಯರ್ 4000 ಇದೆ, ಅದ್ರ ಮೇಲೆ 50% ಕೊಟ್ಟರೆ 2000 ಬರುತ್ತೆ. 5000 ಮೇಲೆ 50% ಕೊಟ್ಟರೆ 2500 ಬರುತ್ತೆ. ದೆನ್ 15,000 ಮೇಲೆ 50% ಕೊಟ್ಟರೆ 7500 ನನಗೆ ಟ್ಯಾಕ್ಸ್ ಸಿಗುತ್ತೆ. ಈಗ ಇದು ಟ್ಯಾಕ್ಸ್ ನಾವು ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಕೊಡಬೇಕು. ಈಗ ನೀವೇನ್ ಮಾಡಬೇಕು ಅಂದ್ರೆ ಇದರಲ್ಲಿ ನೀವು ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ಕೊಂಡು ಹೋಗಿ. ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಮೈನಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ. ಈಗ 0 ನಲ್ಲಿ 0 ಹೋದ್ರೆ ನನಗೆ ಫಸ್ಟ್ ಕಾಲಮ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ 0ನೇ ಬರುತ್ತೆ. 1000 ಅಲ್ಲಿ 500 ಅನ್ನ ಲೆಸ್ ಮಾಡಿ 500 ಬರುತ್ತೆ. 4000 ಅಲ್ಲಿ 2000 ಲೆಸ್ ಮಾಡಿ 2000 ಬರುತ್ತೆ. 5000 ಅಲ್ಲಿ 2500 ಲೆಸ್ ಮಾಡಿ 2500 ಬರುತ್ತೆ. 15,000 ಅಲ್ಲಿ 7500 ಲೆಸ್ ಮಾಡಿದ್ರೆ ನಮಗೆ 7500 ಸಿಗುತ್ತೆ. ಇದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ನೋಡಿ, ಕ್ವಶನ್ ಅಲ್ಲಿ ಏನಾದ್ರು ನನಗೆ ARR ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ ನಾನು ಈಗ ಏನ್ ಬಂದಿದೆಯಲ್ವಾ ಈ ಕಾಲಮ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ನಾನು PADAT ಅನ್ನೇ ತಗೋಬೇಕಿತ್ತು. ಬಟ್ ನಮಗೆ ಕ್ವಶನ್ಸ್ ಅಲ್ಲಿ ಪೇ ಬ್ಯಾಕ್ ಪೀರಿಯಡ್ ಮಾತ್ರ ಕೇಳಿರೋದ್ರಿಂದ ನಿಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಏನ್ ಬರುತ್ತೆ ಇದನ್ನ ನಾವು ಇನ್ನೂ ಒಂದು ವರ್ಡ್ ಅಲ್ಲಿ ಕರೆದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ನ ನಾವು PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ EAT ಅಂತ ಕರಿತೀವಿ. ಅಂದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಸೊ ಇದು ಸಿಕ್ಕಾದ್ಮೇಲೆ ನೀವೇನ್ ಮಾಡಬೇಕು, ಪೇ ಬ್ಯಾಕ್ ಪೀರಿಯಡ್ ಅಥವಾ NPV ಅಥವಾ PI ಮಾಡ್ತೀರಾ ಅಂದ್ರೆ PADAT ಸಿಕ್ಕಾದ್ಮೇಲೆ ನೀವು ಮತ್ತೆ ಏನ್ ಮಾಡಬೇಕು, ಆಡ್ ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು. ಡಿಪ್ರಿಸಿಯೇಷನ್ ನೀವು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದೀರಾ, 10,000 ಬಂದಿದೆ. ಜಸ್ಟ್ ಎಲ್ಲ ವರ್ಷನೂ ಕೂಡ ನೀವು ಒಂದ್ಸಲಿ ಡಿಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡಿದ್ರೆ ಅದು ಎಲ್ಲ ವರ್ಷನೂ ಕೂಡ ಅಷ್ಟೇ ಇರುತ್ತೆ. ಜಸ್ಟ್ ಆಡ್ ಮಾಡ್ತಾ ಹೋಗಿ ಅಷ್ಟೇ. 10,000 ಡಿಪ್ರಿಸಿಯೇಷನ್ ತಗೊಂಡು ಆಡ್ ಮಾಡಿ. ಈಗ ನೋಡಿ, PADAT ಬಂದು 0 ಇದೆ ಫಸ್ಟ್ ಇಯರ್ ಅಂಡ್ ಆಡ್ ಡಿಪ್ರಿಸಿಯೇಷನ್ 10,000 ಇದೆ. 0 ಪ್ಲಸ್ 10,000 ಆಡ್ ಮಾಡಿದ್ರೆ ನಿಮಗೆ ಫಸ್ಟ್ ಇಯರ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 10,000 ಬರುತ್ತೆ. ಡಿಪ್ರಿಸಿಯೇಷನ್ 10,000 ಇದೆ, PADAT ಬಂದು 0 ಇದೆ. 0 ಪ್ಲಸ್ 10,000 ಮಾಡಿದ್ರೆ 10,000 ಕರೆಕ್ಟಾಗಿ ಯೂಸ್ ಮಾಡಿ, ಕೆಲವು 0ನೇ ಬರೀತೀರಾ. 500 ಪ್ಲಸ್ 10,000 ಮಾಡಿದ್ರೆ 10,500 ಬರುತ್ತೆ. 2,000 ಪ್ಲಸ್ 10,000 ಮಾಡಿದ್ರೆ 12,000 ಥರ್ಡ್ ಇಯರ್ ಸಿಗುತ್ತೆ. ಅಂಡ್ 2,500 ಇಂಟು 10 12,500 ಫೋರ್ತ್ ಇಯರ್ ಸಿಗುತ್ತೆ. ಅಂಡ್ ಲಾಸ್ಟ್ ಇಯರ್ 17,500 ಲಾಸ್ಟ್ ಇಯರ್ ಸಿಗುತ್ತೆ. ಇದು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ನೋಡಿ, ಯಾವಾಗ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಡ್ತಾರೆ ಆಗ ನೀವು PBDAT ನ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಮಾಡಬೇಕು. ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಡಿಪ್ರಿಸಿಯೇಷನ್, ಅವಾಗ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಲೆಸ್ ಟ್ಯಾಕ್ಸ್, ಅವಾಗ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಆಡ್ ಡಿಪ್ರಿಸಿಯೇಷನ್ ನಿಮಗೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ NPV, ಪೇ ಬ್ಯಾಕ್, PI ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಿಮಗೆ ಈ ಕಾಲಮ್ ಅಲ್ಲಿ ಇರ್ತಕ್ಕಂಥ ಅಮೌಂಟೇ ಕೊಡಬೇಕು. ARR ಮಾಡ್ತೀರಾ ಅಂದ್ರೆ ಮಾತ್ರನೇ ಈ ಕಾಲಮು, ಬಿಟ್ಟು ARR ನ ಮಾಡ್ತೀರಾ ಅಂದ್ರೆ ಮಾತ್ರನೇ ಈ ಕಾಲಮು. ಉಳಿದ ಎಲ್ಲಾ ಟೆಕ್ನಿಕ್ ಕೂಡ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಈ ಕಾಲಮ್ ಬೇಕಾಗುತ್ತೆ. ಸೊ ಅವಾಗ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ರೆ ನೀವು ಹೀಗೆ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಪೇ ಬ್ಯಾಕ್ ಪೀರಿಯಡ್ ಅನ್ನ ಮಾಡಬೇಕು ಅಂದ್ರೆ ನೋಡಿ, ಎಲ್ಲ ವರ್ಷನೂ ಕೂಡ ನಾವೇನು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ನ ಫೈಂಡ್ ಔಟ್ ಮಾಡಿದೀವಿ. ಜಸ್ಟ್ ನೀವು ಕ್ಯುಮ್ಯುಲೇಟಿವ್ ಮಾಡ್ತಾ ಹೋಗಿ. ಕ್ಯುಮ್ಯುಲೇಟಿವ್ ಮಾಡ್ಬೇಕಾದ್ರೆ ಒಂದ್ಸಲ ಒರಿಜಿನಲ್ ಕಾಸ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಕ್ವಶನ್ ಅಲ್ಲಿ ಒರಿಜಿನಲ್ ಕಾಸ್ಟ್ ಇರೋದು 50,000 ಇದೆ. ಸೊ ಕ್ಯುಮ್ಯುಲೇಟಿವ್ ಮಾಡ್ಬೇಕಾದ್ರೆ ಒರಿಜಿನಲ್ ಕಾಸ್ಟ್ 50,000 ಬರಬೇಕು, ಇಲ್ಲ ಅದಕ್ಕಿಂತ ಜಾಸ್ತಿ ಬರಬೇಕು. ಅಲ್ಲಿವರೆಗೂ ನೀವು ಕ್ಯುಮ್ಯುಲೇಟಿವ್ ಅನ್ನ ಮಾಡ್ಕೊಳ್ತಾ ಹೋಗಿ. ಹೇಗೆ ಕ್ಯುಮ್ಯುಲೇಟಿವ್ ಮಾಡ್ತೀರಾ ಅಂದ್ರೆ ನೋಡಿ, ಸೊ ಈಗ ಫಸ್ಟ್ ಇಯರ್ ಇಲ್ಲಿ ಎಷ್ಟಿದೆ ಈ ಅಮೌಂಟ್ ನೇ ತಗೋಬೇಕು, ಹಿಂದೆ ಇರೋ ಅಮೌಂಟ್ ತಗೋಬಾರ್ದು. ಸೊ ಇವಾಗ ನಿಮ್ಗೆ ಇದೆ ಅಮೌಂಟ್ ಇರ್ತಕ್ಕಂಥದ್ದು. ಫಸ್ಟ್ ಇಯರ್ 10,000 ಇದೆ, 10,000 ನ ತಗೊಂಡೆ. ಸೆಕೆಂಡ್ ಇಯರ್ ನೀವೇನ್ ಮಾಡಬೇಕು ಅಂದ್ರೆ ಈ 10,000ಗೆ ಆಡ್ 10,500 ನ ಆಡ್ ಮಾಡಿ. 10,000 ಏನಿದೆ ಈ ಫಸ್ಟ್ ಇಯರ್ 10,000ಗೆ ಸೆಕೆಂಡ್ ಇಯರ್ 10,500 ನ ಆಡ್ ಮಾಡಿದ್ರೆ ನಮಗೆ 2,500 ಸಿಗುತ್ತೆ. 20,500 ಸೆಕೆಂಡ್ ಇಯರ್ ಸಿಗುತ್ತೆ. ಈ ಸೆಕೆಂಡ್ ಇಯರ್ 20,500ಗೆ ಆಡ್
12,000ನ ನೀವು ಆ್ಯಡ್ ಮಾಡಿದ್ರೆ ನಿಮಗೆ 32,500 ನಿಮಗೆ ಥರ್ಡ್ ಇಯರ್ ಸಿಗುತ್ತೆ. ಈ 32,500ಗೆ ಆ್ಯಡ್ 12,500ನ ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 45,000 ಸಿಗುತ್ತೆ. ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದು 50, ಹಾಗಾಗಿ 45 ಮಾತ್ರ ಸಿಕ್ಕಿದೆ. ಸೊ ನೆಕ್ಸ್ಟ್ ನಾನು 45ಗೆ 17,500ನ ಆ್ಯಡ್ ಮಾಡಬೇಕು. 17,500ನ ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದರೆ 62,500 ಸಿಗುತ್ತೆ. ಸೊ ನೋಡಿ ನನಗೆ 5th ಇಯರ್ 62,500 ಸಿಕ್ತು, ಬಟ್ ಅದು ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗಿನ್ನ ಜಾಸ್ತಿ ಇದೆ. ನನಗೆ ಎಕ್ಸಾಕ್ಟ್ ಆಗಿ ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟೇ ಬೇಕು. ಹಾಗಾಗಿ ಯಾವಾಗ ನಿಮ್ಮ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗಿನ್ನ ಜಾಸ್ತಿ ಹೋಗುತ್ತೆ ಅದಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಇಯರೇ ಬಂದಿರೋದ್ರಿಂದ ಅಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಈಗ ನೀವು ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹೇಗೆ ಪೇ ಬ್ಯಾಕ್ ಪೀರಿಯಡ್ ನ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಪೇ ಬ್ಯಾಕ್ ಪೀರಿಯಡ್ ಅನ್ನ ಹೇಗೆ ಮಾಡಬೇಕು ಅಂದ್ರೆ, ಈಗ ನೋಡಿ ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದು ಕ್ವಶನ್ ಅಲ್ಲಿ ನೋಡಿ ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದು ಕ್ವಶನ್ ಅಲ್ಲಿ 50,000. ನನ್ನ 50,000ಕ್ಕಿಂತ ಜಾಸ್ತಿ ನನಗೆ ಕ್ಯುಮ್ಯುಲೇಟಿವ್ 5ನೇ ವರ್ಷ ಹೋಗಿರ್ತಕ್ಕಂಥದ್ದು 62,000 ಬಂದಿದೆ. ಆಗ ನೀವೇನ್ ಮಾಡಬೇಕು ಅಂದ್ರೆ, ಯಾವಾಗ ನಿಮ್ಮ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗಿನ್ನ ಜಾಸ್ತಿ ಹೋಗುತ್ತೆ ಆಗ ಆ ಅಮೌಂಟ್ನ ಹಿಂದಿನ ವರ್ಷ ನೋಡಬೇಕು. ಯಾವಾಗ ನಮ್ಮ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗಿನ್ನ ಜಾಸ್ತಿ ಹೋಗುತ್ತೆ ಅದರ ಹಿಂದಿನ ವರ್ಷ ನೀವು ತಗೋಬೇಕು. ಫಸ್ಟ್ ಪೇ ಬ್ಯಾಕ್ ಪೀರಿಯಡ್ ಅನ್ನ ಮಾಡಬೇಕಾದ್ರೆ ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದು 50,000, ಬಟ್ 5ನೇ ವರ್ಷ ನನಗೆ 62,000 ಬಂದಿದೆ. ಅಂದ್ರೆ 50,000ಕ್ಕಿಂತ ಜಾಸ್ತಿ ಬಂತು, ಹಾಗಾಗಿ ಅದು 5ನೇ ವರ್ಷ ಬಂದಿರೋದು 62,000. ಅದರ ಹಿಂದಿನ ವರ್ಷ ಅಂದ್ರೆ ನಾನು ಯಾವ್ದು ತಗೋಬೇಕಪ್ಪ ಅಂದ್ರೆ 4th ಇಯರ್ ತಗೋಬೇಕು. 4th ಇಯರ್ ಎಷ್ಟು ಬಂದಿದೆ ನನಗೆ ಅಂತ ಹೇಳಿದ್ರೆ, ನೋಡಿ 4th ಇಯರ್ ನನಗೆ ಬಂದಿರತಕ್ಕಂಥ ಅಮೌಂಟು 45,000 ಬಂದಿರತಕ್ಕಂಥದ್ದು. ಸೊ ಹಾಗಾಗಿ 5ನೇ ವರ್ಷ ನನಗೆ 50,000ಕ್ಕಿಂತ ಜಾಸ್ತಿ ಬಂದಿರೋದ್ರಿಂದ ಅದರ ಹಿಂದಿನ ವರ್ಷ ತಗೋಬೇಕು. ಸೊ ಹಾಗಾಗಿ 4th ಇಯರ್ ಪ್ಲಸ್ 4th ಇಯರ್ ಅಂತ ಹೇಳಿದ್ರೆ 4th ಇಯರ್ ನನಗೆ 45,000 ಬಂದಿದೆ. ಈಗ 5ನೇ ವರ್ಷ ನನಗೆ ಬಂದಿರೋದು ಎಷ್ಟಪ್ಪ, 17,500 ಬಂದಿದೆ. 17,500 ಬಂದಿರೋದಕ್ಕೆ ನನಗೆ 62,500 ಆಗಿದೆ. ಸೊ ಬಟ್ ನನಗೆ 4th ಇಯರ್ 45,000 ಬಂದಿದೆ. ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದು ಎಷ್ಟು, 50,000 ಇರೋದು. ಸೊ ಹಾಗಾಗಿ ನಾನು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಈಗ 4ನೇ ವರ್ಷ 45,000 ಬಂದಿದೆ ಅಂದ್ರೆ ಇನ್ನ 5ನೇ ವರ್ಷ ಎಷ್ಟು ಅಮೌಂಟ್ ಬಂದಿದ್ರೆ 50,000 ಆಗ್ತಾ ಇತ್ತು. 4ನೇ ವರ್ಷ 45,000 ಬಂದಿದೆ. ಈಗ 5ನೇ ವರ್ಷ ನನಗೆ 5,000 ಬಂದಿದ್ರೆ 50,000 ಆಗ್ಬಿಡ್ತಿತ್ತು. ಬಟ್ ಬಂದಿದ್ರೆ ಅಂದ್ರೆ ಇದು ಆಕ್ಚುಲ್ ನನಗೆ ರಿಕ್ವೈರ್ಡ್ ಇದ್ದಿದ್ದು 5,000 ರೂಪಾಯಿ ಬಂದಿದ್ರೆ ಸಾಕಾಗ್ತಿತ್ತು, 50,000 ಆಗ್ತಾ ಇತ್ತು. ಸೊ ಹೇಗೆ ಅಂತ ಹೇಳಿದ್ರೆ, ನೋಡಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 50,000 ಇದೆ, ಬಟ್ 4ನೇ ವರ್ಷ ನನಗೆ ಬಂದಿರೋದು 45,000 ಬಂದಿದೆ. ಸೊ ಹಾಗಾಗಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಇಯರ್ ಬಿಫೋರ್ ರಿಕವರಿ ಏನಿದೆ ಅದನ್ನ ನೋಡಿಕೊಂಡ್ರೆ ನಿಮಗೆ 5,000 ಡಿಫರೆನ್ಸ್ ಸಿಗುತ್ತೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದು 50,000, ಬಟ್ ನನಗೆ 4ನೇ ವರ್ಷ ಬಂದಿರೋದು 45,000 ಬಂದಿದೆ. ಹಾಗಾಗಿ ಇನ್ನು ಎಷ್ಟು ಬರಬೇಕಿತ್ತು ಡಿಫರೆನ್ಸ್ ಅಂದ್ರೆ 5,000 ಬೇಕಿತ್ತು, ಡಿವೈಡೆಡ್ ಬೈ 5ನೇ ವರ್ಷ ನಿಮ್ಗೆ ಎಷ್ಟು ಬಂದಿರೋದು ಟೋಟಲ್ ಇಲ್ಲಿ 17,500. ನನಗೆ ರಿಕ್ವೈರ್ಡ್ ಇದ್ದಿದ್ದು 5,000, ಬಟ್ ಆಕ್ಚುಲ್ ಆಗಿ ಬಂದಿರತಕ್ಕಂಥದ್ದು 17,500 ಬಂದಿರತಕ್ಕಂಥದ್ದು 17,500 ಬಂದಿರತಕ್ಕಂಥದ್ದು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಪೇ ಬ್ಯಾಕ್ ಪೀರಿಯಡ್ ಈಕ್ವಲ್ಸ್ 4th ಇಯರ್ ಆಗೇ ಇರುತ್ತೆ. 4 ಇಯರ್ ಪ್ಲಸ್ 5,000 ಡಿವೈಡೆಡ್ ಬೈ 17,500 ಮಾಡಿದ್ರೆ 5,000 ಡಿವೈಡೆಡ್ ಬೈ 17,500 ಮಾಡಿದ್ರೆ ನಮಗೆ 0.28 ಬರುತ್ತೆ. 0.285 ಇದೆ, 0.285 ತಗೊಳ್ತೀವಿ. ಸಿಂಪ್ಲಿಫೈ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು ಮತ್ತೆ ಪೇ ಬ್ಯಾಕ್ ಪೀರಿಯಡ್ ಈಕ್ವಲ್ಸ್ 4.285 ಇಯರ್ಸ್. 285 ಇಯರ್ಸ್ 4.285 ಇಯರ್ಸ್ ಅಂತ ತಗೋಬೇಕು. ಇದು ಪೇ ಬ್ಯಾಕ್ ಪೀರಿಯಡ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರನೇ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾವಾಗ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ರೆ ನೀವು ಹೀಗೆ ಮಾಡಬೇಕು. ಬಟ್ ಇಲ್ಲಿ ನೀವು ಕ್ಯುಮ್ಯುಲೇಟಿವ್ ಮಾಡಿದಾಗ ನಿಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗಿನ್ನ ಜಾಸ್ತಿ ಯಾವಾಗ ಹೋಗುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ಹಿಂದಿನ ವರ್ಷ ತಗೋಬೇಕು. ಹಿಂದಿನ ವರ್ಷ ಅಂದ್ರೆ ಇಲ್ಲಿ 4ನೇ ವರ್ಷ, ಹಾಗಾಗಿ 4th ಇಯರ್ ಅಂತ ತಗೊಂಡೆ. 4th ಇಯರ್ ಅಲ್ಲಿ ಆಲ್ರೆಡಿ 45,000 ಬಂದಿದೆ, ಬಟ್ ಇನ್ವೆಸ್ಟ್ಮೆಂಟ್ ಇರೋದು 50,000. 4ನೇ ವರ್ಷ 45,000 ಬಂದಿದೆ ಅಂದ್ರೆ ಇನ್ ಎಷ್ಟು ಅಮೌಂಟ್ ಬಂದಿದ್ರೆ 50,000 ಆಗ್ತಾ ಇತ್ತು. ಬಂದಿದ್ರೆ ದಿಸ್ ಇಸ್ 5,000 ಬಂದಿದ್ರೆ 5,000 ಬಂದಿದ್ರೆ 50 ಆಗ್ತಾ ಇತ್ತು, ಹಾಗಾಗಿ 5,000 ರೂಪಾಯಿ ಮೇಲೆ ಹಾಕೊಂಡಿದ್ದೇನೆ. ಡಿವೈಡೆಡ್ ಬೈ 5ನೇ ವರ್ಷ ಆಕ್ಚುಲ್ ಆಗಿ ಬಂದಿರೋದು ನನಗೆ 17,500 ಬಂದಿರೋದು. ಸೊ ಡಿವೈಡೆಡ್ ಬೈ 17,500 ಮಾಡಿದಾಗ ನಮಗೆ
0.285 ಬರುತ್ತೆ. ಸೊ 4 ಇಯರ್ ಪ್ಲಸ್ 0.285 ಮಾಡಿದ್ರೆ 4.285 ಇಯರ್ಸ್ ನಮಗೆ ಪೇ ಬ್ಯಾಕ್ ಪೀರಿಯಡ್ ಸಿಗುತ್ತೆ. ಇದು ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಯಾವಾಗ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ರೆ ನೀವೀಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.